ಹಾಯ್ ನಮಸ್ತೆ ಕರ್ನಾಟಕ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಷಯ ಏನಪ್ಪ, ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡ್ತಿರ್ಬೇಕಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಬರೋದಿಲ್ವಾ ಅಥವಾ ಸ್ಟಾಪ್ ಆಗಿದೆನಾ? ಸರ್ಕಾರ ಇನ್ನು 2.5 ವರ್ಷ ಅಧಿಕಾರವನ್ನು ನಡೆಸಬೇಕಿತ್ತು, ಆದರೆ ಮಧ್ಯದಲ್ಲೇ ಹಣವನ್ನು ನಿಲ್ಲಿಸಿದ್ದಾರೆ. ಸೊ ಇದಕ್ಕೆ ಕಾರಣ ಏನು? ನಿಜವಾಗ್ಲೂ ಹಣನ ನಿಲ್ಲಿಸಿದಾರಾ? ಸೊ ಇಷ್ಟು ಎಲ್ಲ ಗೊಂದಲದ ಪ್ರಶ್ನೆಗಳು ಎಲ್ಲರಲ್ಲೂ ಇದೆ. ಯಾಕಂತ ಹೇಳಿದ್ರೆ ಹಣ ಬರ್ತಾ ಇಲ್ಲ, ಯಾರನ್ನು ಸುಮ್ಮನೆ ಅನುಮಾನ ಪಡೋದಿಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ. ಸೊ ಹಾಗಾಗಿ ಜನರ ಮನಸ್ಸಲ್ಲಿ ಈ ಒಂದು ಕೆಲವೊಂದು ಅನುಮಾನಗಳು ಇದ್ದಾವೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಾ ಬರೋದಿಲ್ವಾ, ಸೊ ಎಷ್ಟು ಕಂತಿನ ಬರೋದಾದ್ರೆ ಎಷ್ಟು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ, ಯಾವತ್ತು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಯನ್ನು ನನ್ನ ಒಂದು ಚಾನಲಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದ ಮುಖಾಂತರ. ಸೊ ದಯವಿಟ್ಟು ಯಾರನ್ನೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾರ್ಯಾರಿಗೆ ಎಷ್ಟು ಕಂತಿನ ಹಣ ಬಂದಿದೆ. ಸೊ ವಿಡಿಯೋ ಪೂರ್ತಿ ನೋಡಿ, ಒಂದು ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ನಾನು ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಬರಬೇಕು, ಅದು ಎಲ್ಲರಿಗೂ ಗೊತ್ತಿದೆ. ಸೊ 25ನೇ ಕಂತಿನ ಹಣವನ್ನು ಹೊರತಾಗಿ ನಮಗೆ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಹಣ ಕೂಡ ಬರಬೇಕು. ಈ ಒಂದು 2 ತಿಂಗಳ ಹಣ ಬಂದು ತುಂಬ ದೊಡ್ಡ ಚರ್ಚೆಗಾಗಿತ್ತು. ನನ್ನ ಚಾನಲಲ್ಲಿ ನಾನು ಸದನದಲ್ಲಿ ಚರ್ಚೆ ಆಗೋದಕ್ಕಿಂತ ಮುಂಚೆಯಿಂದ ಹೇಳ್ತಾ ಬಂದಿದ್ದೀನಿ, ಮಧ್ಯದ 2 ತಿಂಗಳ ಹಣವನ್ನು ಅವರು ಕೊಟ್ಟಿಲ್ಲ ಅಂತ. ಸೊ ಆದಾಗ್ಯೂ ಸದನದಲ್ಲಿ ತುಂಬ ದೊಡ್ಡ ಚರ್ಚೆ ಆಗಿದ್ದ ನಂತರ ಸರ್ಕಾರನೇ ಒಪ್ಕೊಂತು ನಾವು ಹೌದು 2 ತಿಂಗಳ ಹಣವನ್ನು ಹಾಕಿಲ್ಲ ಅಂತ ಹೇಳಿಬಿಟ್ಟು. ಸೊ ಇವಾಗ 2 ತಿಂಗಳ ಹಣವನ್ನು ಹಾಕ್ತಾರಾ ಅಥವಾ 25ನೇ ಕಂತನ್ನ ಹಾಕ್ತಾರಾ ಅಂತ ನೋಡೋದಾದ್ರೆ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ನಮಗೆ 2 ತಿಂಗಳ ಹಣಕ್ಕೆ ಅನುಮೋದನೆ ಸಿಕ್ಕಿದೆ, ಅದು ಕೊನೆಯ ಹಂತದಲ್ಲಿ ಇದೆ. ಸೊ ಅದನ್ನು ನಾವು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ, ಇವತ್ತು ನಾಳೆ ನಾಡಿದ್ದು ಅಂತ ಅವ್ರು ಹೇಳಿಲ್ಲ. ಯಾವಾಗ ಬೇಕಾದರೂ ಹಣ ಬರ್ಬೋದು, ಅದು ಕೊನೆಯ ಹಂತದಲ್ಲಿದೆ. ಸೊ ಅದು ಮುಗಿದ ತಕ್ಷಣ ನಾವು ಹಣವನ್ನು ಹಾಕ್ತೀವಿ. ಒಟ್ಟಾರೆಯಾಗಿ 2 ಕಂತನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದರದ್ದೇ ಆದ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಆ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸಿ ನಮಗೆ 2 ಕಂತಿನ ಹಣ ಅಂತ ಹೇಳಿದರೆ, 1 ಕಂತಿನ ಹಣನೇ ನಮಗೆ 2,500 ಕೋಟಿಗಿಂತ ಅಧಿಕ ಹಣ ಬೇಕಾಗುತ್ತೆ. ಸೊ ಹಾಗಾಗಿ ಹತ್ತತ್ರ 3 ಕೋಟಿ ಹತ್ರ ಬೇಕಾಗುತ್ತೆ ಹಣ. ಸೊ ಹಾಗಾಗಿ 2 ಕಂತಿನ ಹಣ ಅಂತ ಹೇಳಿದರೆ ನಮಗೆ ತುಂಬ ದೊಡ್ಡ ಮೊತ್ತದ ಹಣ ಬೇಕಾಗುತ್ತೆ. ಸೊ ಅದಕ್ಕೆ ನಾವು ಸರ್ಕಾರಕ್ಕೆ ಅರ್ಜಿಯನ್ನು ಕೊಟ್ಬಿಟ್ಟು ಆ ಒಂದು ಹಣವನ್ನು ಪಡ್ಕೊಂಡು ಅದನ್ನ ಮಹಿಳೆಯರಿಗೆ ಅವರ ಗೃಹಲಕ್ಷ್ಮಿಯರಿಗೆ ಖಾತೆಗಳಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಅದರ ಒಂದು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಆ ಒಂದು ಅನುಮೋದನೆ ಒಂದು ಕೊನೆಯ ಹಂತದಲ್ಲಿ ಇದೆ. ಸೊ ಅದು ಮುಗಿತಾ ಇದ್ದಂಗ್ಲೇ ನಾವು ಎಲ್ಲರ ಖಾತೆಗಳಿಗೂ ಅತಿ ಶೀಘ್ರದಲ್ಲೇ ಹಣವನ್ನು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದನ್ನ ಹೊರತಾಗಿ ನಮಗೆ 25ನೇ ಕಂತು ಬರುತ್ತಾ ಅಂತ ಹೇಳಿದರೆ, ಸೊ ಇಲ್ಲಿ 2 ತಿಂಗಳ ಹಣ ಅವ್ರು ಹಾಕ್ತೀವಿ ಎಂದಿದ್ದಾರೆ. 2 ತಿಂಗಳ ಹಣವನ್ನು ಅವರು ಒಟ್ಟಾರೆಯಾಗಿ ಕೊಟ್ಟರು ಅಂತ ಹೇಳಿದರೆ ನಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬರುತ್ತೆ. ಅಥವಾ ಅವರು 1 ತಿಂಗಳ ಹಣವನ್ನು ಕೊಟ್ಟರು ಅಂತ ಹೇಳಿದರೆ ನಾವು ಅದನ್ನು 25ನೇ ಕಂತಂತ ಭಾವಿಸಬೇಕಾಗತ್ತೆ. ಅದು ನಾವು ಹೇಗೆ ಬೇಕಾದ್ರೂ ತಿಳ್ಕೊಬೋದು. ಬಟ್ ಅವ್ರ ಹಣ ಬಂದ ಮೇಲೇ ಅದು ಗ್ಯಾರಂಟಿ ಇದೆ. ಇವತ್ತು ನಾಳೆ ಅನ್ನೋ ಸ್ಪಷ್ಟನೆ ಅಂತೂ ಖಂಡಿತವಾಗ್ಲೂ ಇಲ್ಲ, ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ. ಸೊ 25ನೇ ಕಂತಿನ ಹಣ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಸೊ 25 ಅಲ್ಲ, ಅದು ಈ ರೀತಿ ಇದೆ, ಮಾರ್ಚ್ ಅಥವಾ ಫೆಬ್ರವರಿ ತಿಂಗಳ ಹಣ ಅಥವಾ 1 ಕಂತಿನಾದರೆ 25ನೇ ಕಂತಿನ ಹಣ ನಾವು ಹೇಗೆ ಬೇಕಾದರೂ ತೊಗೋಬೋದು. 2 ಒಟ್ಟಿಗೆ ಬಂದರೆ ಬಾಕಿ ಹಣ ಕ್ಲಿಯರ್ ಆಗುತ್ತೆ. 1 ಕಂತು ಮಾತ್ರ ಬಂದರೆ ಅವ್ರು ಇಲ್ಲಿಂದ ಕಂಟಿನ್ಯೂ ಮಾಡ್ತಾರೆ ಅಂತ ಅರ್ಥ ಆಗಿದೆ. ಸೊ ತುಂಬ ಜನ ಇದು ಹಣ ಸ್ಟಾಪ್ ಆಗಿದೆ ಅಂತ ಹೇಳಿದ್ರು, ಖಂಡಿತವಾಗ್ಲೂ ಸ್ಟಾಪ್ ಆಗಿಲ್ಲ. ಸರ್ಕಾರ ಎಲ್ಲಿವರೆಗೂ ಅಧಿಕಾರದಲ್ಲಿ ಇರುತ್ತೋ, ಈ ಒಂದು ಸರ್ಕಾರ ಎಲ್ಲಿವರೆಗೂ ಅಧಿಕಾರದಲ್ಲಿರುತ್ತೋ ಅಲ್ಲಿಯವರೆಗೂ ಗೃಹಲಕ್ಷ್ಮಿ ಯೋಜನೆ ಚಾಲ್ತಿಯಲ್ಲಿರುತ್ತೆ. ಯಾಕಂತ ಹೇಳಿದರೆ 5 ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟಿದ್ದೇ ಕಾಂಗ್ರೆಸ್ ಸರ್ಕಾರ. ಅವರು ಮಾತಿನ ಬರದಲ್ಲಿ ಕೊಟ್ಟರು ಅಥವಾ ಹೇಳಬೇಕು ಅಂತ ಹೇಳಿದ್ರು, ಇಲ್ಲ ನಾವು ಇದನ್ನು ನಿಭಾಯಿಸ್ತೀವಿ ಅಂತ ಹೇಳಿದ್ರೋ ಗೊತ್ತಿಲ್ಲ. ಇದಕ್ಕೆ ವಿರೋಧ ಪಕ್ಷಗಳು ನೀವು ಸರ್ಕಾರ ನಡೆಸಲಿಕ್ಕೆ ಆಗ್ತಾ ಇಲ್ಲ, ನೀವು ಹಾಗೆ ಮಾಡ್ತಾ ಇದ್ದೀರಾ, ಹೀಗೆ ಮಾಡ್ತಾ ಇದ್ದೀರಾ, ಜನರನ್ನ ನಂಬಿ ನೀವು ಯಾಮಾರಿಸ್ತಾ ಇದ್ದೀರಾ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ. ಬಟ್ ಇವರು ಹಣವನ್ನು ಕೊಡೋದ್ರಲ್ಲಿ ತುಂಬ ಡಿಲೇ ಮಾಡಿ ಹಣವನ್ನು ಕೊಡ್ತಾ ಇದ್ದಾರೆ. ಪರ ವಿರೋಧ ಯಾವ ಪಕ್ಷ ಬಂದ್ರೂ ಅದು ಇದ್ದಿದ್ದೆ. ನಾವು ಈ ಪಕ್ಷ ಸರಿ ಈ ಪಕ್ಷ ತಪ್ಪು ಅಂತ ನಾವು ಹೇಳೋದಿಲ್ಲ. ಬಟ್ ಒಟ್ಟಾರೆಯಾಗಿ ಜನರ ಅಭಿಪ್ರಾಯವನ್ನು ತಗೊಂಡಾಗ ಈ 5 ಪಂಚ ಗ್ಯಾರಂಟಿಗಳನ್ನು ಕೊಡೋದ್ರ ಬದಲು ಫ್ರೀ ಬಸ್ ಅಂತೂ ಬೇಡವೇ ಬೇಡ ಅಂತ ತುಂಬ ಜನ ಹೇಳ್ತಿದ್ದಾರೆ. ಅದರಲ್ಲಿ ಎಲ್ರಿಗೂ ಬಡವರಿಂದ ಹಿಡಿದು ಎಲ್ಲರಿಗೂ ಅನುಕೂಲ ಆಗೋ ರೀತಿ ಯಾವುದಾದ್ರೂ 2-3 ಯೋಜನೆಗಳನ್ನು ತಂದಿದ್ರು ಆಗ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ಬಟ್ ನಾನು ಇಲ್ಲಿ ಯಾವ ಸರ್ಕಾರವನ್ನು ಎತ್ತಿಡಿದು ಮಾತಾಡ್ತಾ ಇಲ್ಲ. ಒಂದು ಜನಾಭಿಪ್ರಾಯ, ನಮಗೇನು ಕಮೆಂಟ್ಗಳು ಬರುತ್ತೋ ಅದನ್ನು ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಇದು ಸರಿ ಇದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ನಾವೇ ಕೂಡ ಆರಿಸಿ ತಂದಿರ್ತಕ್ಕಂಥ ಸರ್ಕಾರ ಅದು. ಅದರಿಂದ ಒಳ್ಳೇದಾದ್ರೂ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಕೆಟ್ಟದ್ದಾದ್ರೂ ನಾವೇ ಅಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲಿ ಬೇರೆ ಯಾರನ್ನೂ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವೇ ಆರಿಸಿ ತಂದಂಥ ಪಕ್ಷ ಕಾಂಗ್ರೆಸ್ ಆಗಿದೆ. ಬಟ್ ಅವ್ರು ಹೇಳಿರೋ ಪ್ರಕಾರ 5 ಯೋಜನೆಗಳು ಚಾಲ್ತಿಯಲ್ಲಿದ್ದಾವೆ. ಯಾವ ಯೋಜನೆನೂ ಮುಚ್ಚಾಕೊಂಡೇನು ಹೋಗಿಲ್ಲ, ಚಾಲ್ತಿಯಲ್ಲಿದ್ದಾವೆ. ಬಟ್ ಕೊಡೋದ್ರಲ್ಲಿ ಅವರು ಆಚೆ ಈಚೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ನಿಭಾಯಿಸೋದು ಯಾವ ಸರ್ಕಾರಕ್ಕಾದ್ರೂ ಕಷ್ಟನೇ ಅದು. ಬಟ್ ಅವ್ರು ಹೇಳಿದ್ದಾರೆ
ಹೇಳಿರೋ ರೀತಿನೇ ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ನೋಡಬೇಕಾಗಿದೆ. ಬಟ್ ಹಣ ಅಂದರೂ ಬರುತ್ತೆ ಸ್ನೇಹಿತರೆ. ಅವ್ರ ಕಡೆಯಿಂದ ನಮಗೊಂದು ಗ್ರೀನ್ ಸಿಗ್ನಲ್ ಬರೋವರೆಗೂ ನಾವು ಕಾದ್ಬಿಟ್ಟು ಹಣನ ತೊಗೋಬೇಕಾಗುತ್ತೆ. ಸೊ ಇದು ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಮತ್ತು 25ನೇ ಕಂತಿನ 3 ಕಂತಿನ ಹಣಗಳ ಬಗ್ಗೆ ನಾನಿಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಈ ಒಂದು ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.